ಹಾಯ್ ಹಲೋ ಗೈಸ್ ನಮಸ್ತೆ. ಮತ್ತೆ ಒಂದು ಹೊಸ ಬ್ಲಾಗಿಗೆ ವೆಲ್ಕಮ್. ಮತ್ತೆ ಬೆಳಗ್ಗೆ ಸ್ಟಾರ್ಟ್ ಆಯಿತು ಆ್ಯಸ್ ಯೂಶ್ವಲ್. ನಮ್ಮದು ಡೈಲಿ ರೊಟೀನ್ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಬೇಗನೆ ಎಬ್ಸಿದ್ದೆ. ಅವನು ಅಲ್ಲಿ ಕೂತಿದ್ದಲ್ಲ ಕಾರ್ನರಲ್ಲಿ ನೋಡಿದ್ರಲ್ಲ, ಎಷ್ಟು 5:15ಗೆ ಎಬ್ಸಿದ್ದೆ ಓದಬೇಕು ಅಂತ. ಅವನು ಯಾಕಂದರೆ ಸ್ವಲ್ಪ ಒಂದು 5-10 ಮಿನಿಟ್ಸ್ ಬಾಲ್ಕೊನಿಯಲ್ಲಿ ಕೂಡ್ತಾನೆ, ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ ಅಂತ ಫ್ರೆಶ್ ಅಪ್ ಆಗಿ ಬಾಲ್ಕನಿಯಲ್ಲಿ ಒಂದು 10 ಮಿನಿಟ್ಸ್ ಕೂತು ಆಮೇಲೆ ಸ್ಟಾರ್ಟ್ ಮಾಡ್ತಾನೆ ಓದೋಕ್ಕೆ. ಅವ ಎದ್ರಂತೂ ನನಗಿನ್ನ ಮೋಟಿವೇಶನು, ನನ್ನ ಜೊತೆ ಯಾರಾದರೂ ಇದ್ದಾರಲ್ಲಪ್ಪ ಅಂತ. ಇಲ್ಲಾಂದ್ರೆ ಒಬ್ಬಳೇ ಹೇಳೋಕ್ಕೂ ಬೇಜಾರು. ಒಂದೊಂದು ಸತಿ ಯಾರು ಹೇಳ್ತಾರೆ ಬಿಡಪ್ಪ ಅಂತ ಲೇಜಿನೆಸ್ ತೋರಿಸ್ಕೊಂಡ್ಬಿಡ್ತೀನಿ. ಬಟ್ ಅಮ್ಮ ನಾನು ಹೇಳ್ತೀನಿ ಅಲಾರಾಮ್ ಇಡು ಅಂತ ಹೇಳ್ತಿರ್ತಾನೆ. ಸೊ ಹೀಗಾಗಿ ಇಬ್ರಿಗೂ ಒಬ್ರೊಬ್ರು ಮೋಟಿವೇಶನ್ ಸಿಕ್ಕಂಗಾಗುತ್ತೆ ಅಷ್ಟೇ. ಪ್ರಣತಿಗೆ ತುಂಬ ದಿವಸ ಆಯಿತು, ಒಂದು ವಾರದಿಂದ ಹೇಳ್ತಾ ಇದ್ದ ನನ್ನ ಡೈಟ್ ಸ್ಕೆಡ್ಯೂಲಿಂದ ಮಾಡೋಕ್ಕಾಗಿದ್ದಿಲ್ಲ, ಮಸಾಲೆ ಪುರಿ ಮಾಡು ಮನೆಯಲ್ಲಿ ಅಂತ. ನಾನು ಹೊರಗಡೆದ್ದು ಸ್ವಲ್ಪ ಕಡಿಮೆನೇ ಮಸಾಲ ಪುರಿ, ಅದೆಲ್ಲ ಸ್ವಲ್ಪ ಮಸಾಲ ಕಡಿಮೆನೇ ತಿನ್ನೋದು. ಈಗಂತೂ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಏನೋ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಅದನ್ನು ಪ್ರಣೀತಗೋಸ್ಕರ ಒಂದೊಂದು ಸತಿ ಅವನಿಗೆ ಬೇಜಾರಾಗಿದೆ ಅಂದರೆ ಹೊರಗಡೆದ್ದು ಆಫ್ ಮಾಡ್ತೀನಿ. ಬಟ್ ಅಲ್ಲಿ ಹೋದ್ರೂ ನಾನು ಬೇರೆದೇನೂ ತಿನ್ನೋಕ್ಕೆ ಹೋಗೋಲ್ಲ. ಜ್ಯೂಸು ಅಥವಾ ಸ್ಯಾಲೆಡ್ ಅಂಥವೇನಾದ್ರು ಪ್ರಿಫರ್ ಮಾಡ್ತೀನಿ. ಅವನು ತುಂಬ ದಿವಸದಿಂದ ಕೇಳ್ತಾ ಇದ್ದೆ ಅಂತ ಮಸಾಲ ಪುರಿ ಮನೆಯಲ್ಲೇ ಮಾಡ್ತಾಯಿದ್ದೆ. ಇದೇನು ತುಂಬ ಈಸಿ ಇದೆ, ಒಂದು 20 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಬಟ್ ಏನಂತಂದರೆ ನೀವು ಅದು ಬಟಾಣಿ ಅದನ್ನೆಲ್ಲ ನೆನೆಸಿಟ್ಕೋಬೇಕು. ಒಂದು 8 ಅವರ್ಸ್ ನೆನೆಸ್ಕೊಂಡು ಅದು ತುಂಬ ಮೆತ್ತಗಾದಮೇಲೆ ಯೂಸ್ ಮಾಡೋಕ್ಕೆ. ಬಟ್ ಕೆಲವರು ಏನೋ ಒಣ ಬಟಾಣಿಯನ್ನು ಡ್ರೈ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ. ನಾನು ಯೂಸ್ ಮಾಡಿದಿರೋದು ಹಸಿದು ಫ್ರೋಝನ್ ಫ್ರಿಜ್ಜಲ್ಲಿ ಇತ್ತಲ್ವ ಅದನ್ನೇ ಯೂಸ್ ಮಾಡಿದೆ. ನೀವು ಹೊರಗಡೆ ಏನು ಫ್ಲೇವರಾಗಿ ತಿಂತೀರಲ್ಲ ಅದೇ ಫ್ಲೇವರೇ ಬರುತ್ತೆ. ಬಟ್ ಏನಂದರೆ ನಾನು ಏನು ತೋರಿಸ್ತಾ ಇದ್ದೀನಿ ಅದನ್ನು ಪ್ರೊಸೀಜರ್ನ ಸೇಮ್ ಥರ ಫಾಲೋ ಮಾಡಿ. ಯೂಶ್ವಲಿ ಏನು ಈ ಕೊತ್ತಂಬರಿ ಅದನ್ನೆಲ್ಲ ಒಗ್ಗರಣೆದಲ್ಲಿ ಹಾಕಿ ತಾಳ್ಸೋಕ್ಕೆ ಹೋಗಬೇಡಿ. ಅದು ತಾಳ್ಸಿದ್ರೆ ಅದು ಫ್ಲೇವರೇ ಚೆನ್ನಾಗಿ ಬರೋಲ್ಲ. ನೀವು ಪಲ್ಯದಲ್ಲಿ ಹಾಕ್ಬೋದು, ಬಟ್ ಮಸಾಲೆ ಪುರಿಯಲ್ಲೇ ಹಂಗೆ ಮಾಡಬೇಡಿ. ಇದನ್ನೇನು ತಾಳ್ಸ್ಕೊಂಡಿರ್ತೀರ ಅದು ಬಿಟ್ಟು ಕೊತ್ತಂಬರಿಯನ್ನು ಸಪ್ರೇಟಾಗಿ ಹಾಕಿ ಇದರಲ್ಲಿ ಮಿಕ್ಸರಲ್ಲಿ, ಅಂದರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಇದು ನೆನೆಸಿದ ಬಟಾಣಿಯನ್ನು ಕುಕ್ಕರಲ್ಲಿ ಒಂದು 5 ವಿಸಿಲ್ ಮಾಡ್ಕೊಂಡಿದ್ದೆ. ಬಟ್ ಅಂದ್ರೂ ಸ್ವಲ್ಪ ಹಾಲು ಇನ್ನೂ ಏನೋ ಸಾಫ್ಟ್ ಆಗಿರಲಿಲ್ಲ. ಸೊ ಹಿಂಗಾಗಿ ಇನ್ನು ಸ್ಮ್ಯಾಶು ತುಂಬ ತೊಗೊಳ್ತು ನನಗೆ. ಬಟಾಣಿ ಏನು ತುಂಬ ಈಸಿಯಾಗಾಯಿತು. ಇದನ್ನೇನು ಮಿಕ್ಸ್ಚರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಸರಿಗೆ ಹಾಕ್ಕೊಂಡ್ರೆ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದೊಂದು ಸತಿ ಏನಾಗ್ಬಿಡುತ್ತೆ ಮಸಾಲ ತುಂಬ ಹೆವಿ ಆಗಿಬಿಡುತ್ತೆ, ಇಲ್ಲಾಂದರೆ ಒಂದೊಂದು ಸತಿ ಮಸಾಲ ತುಂಬ ಲೈಟ್ ಆಗುತ್ತೆ. ಸೊ ಹೀಗಾಗಿ ನೀವು ಏನೋ ಒಂದು 3 ಆಲೂಗೆ 4 ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿ, ಅದು ಕರೆಕ್ಟ್ ಪ್ರಪೋರ್ಷನೇಟ್ ಆಗಿರುತ್ತೆ. ಯಾಕಂದರೆ ನಾವು ಯೂಸ್ ಮಾಡೋದು ಸೇಮ್ ಮಸಾಲ ಇರುತ್ತೆ, ಸೇಮ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ನಾವು ಏನೋ ಡಿಫ್ರೆಂಟ್ ಮೆಥಡಲ್ಲಿ ಮಾಡೋದ್ರಲ್ಲಿ ಅಷ್ಟೇ ಟೇಸ್ಟ್ ಚೇಂಜ್ ಆಗುತ್ತೆ ಹೊರತು ಅದರಲ್ಲಿ ಏನಿಲ್ಲ. ಯಾಕಂದರೆ ಆಲೂಗೆ ಸ್ವಲ್ಪ ಸ್ಪೈಸಿ ಬೇಕು, ಇಲ್ಲಾಂದರೆ ಸಪ್ಪಗಾಗ್ಬಿಡುತ್ತೆ ಅಂತ ಸ್ವಲ್ಪ ಚಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅದನ್ನು ನೋಡಿ ಎಲ್ಲ ಮಿಕ್ಸರಿಗೆ ಹಾಕ್ಕೊಂಡಿದ್ದಲ್ಲ ಅದನ್ನು ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಸ್ಮ್ಯಾಶ್ ಮಾಡಿಡೋದು ಆಲೂ ಮತ್ತು ಅದು ಮಿಕ್ಸ್ಚರ್ ಇರುತ್ತಲ್ಲ ಬಟಾಣಿದು ಅದನ್ನು ಹಾಕ್ಕೊಂಡಿದ್ದೀನಿ. ಬಟ್ ಏನಂದರೆ ಸ್ಟಾರ್ಟಿಂಗ್ ಸ್ವಲ್ಪ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ಸ್ಪೈಸಿ ನಿಮ್ಗೆ ಚಿಲ್ಲಿ ಬೇಕಾದರೆ ಸಪ್ರೇಟಾಗಿ ಮಾಡ್ಕೊಂಡು ಆಮೇಲೆ ಹಾಕ್ಕೊಳ್ಳಿ. ಬಟ್ ಏನೋ ನಾನು ಈ ಮೆಜರ್ಮೆಂಟ್ ಪ್ರಕಾರ ಏನು ಹೇಳಿದ್ದೆ ಒಂದು 4 ಹಾಕಿದ್ದೆ ಅಷ್ಟೇ ಚಿಲ್ಲಿ ಫಾರ್ 3 ಆಲೂ ಅಷ್ಟೇ. ಉಪ್ಪು ಮಸಾಲ ಏನು ಬೇಕೋ ಅದು ಹಾಕ್ಕೊಳ್ಳಿ. ಜಾಸ್ತಿ ಮಸಾಲ ಏನೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅದರಲ್ಲೆಲ್ಲ ಕೊತ್ತಂಬರಿ ಎಲ್ಲ ಇದ್ರ ಫ್ಲೇವರೇ ಚೆನ್ನಾಗಿ ಬರುತ್ತೆ. ಏನು ಮೇನ್ ಅಂತಂದರೆ ಅದನ್ನು ಕೊತ್ತಂಬರಿನ ಮಿಕ್ಸರಿಗೆ ಹಾಕ್ಕೊಂಡಿರ್ತಲ್ಲ ಸಪ್ರೇಟಾಗಿ ಅದೊಂದು, ಪ್ಲಸ್ ಆಮ್ಚೂರ್ ಪೌಡರ್, ಇದು 2 ಇದ್ದರೆ ಸಾಕು, ಮತ್ತೇನು ಬೇಕಾಗಲ್ಲ ಇದಕ್ಕೆ ಮಸಾಲ ಪುರಿಗೆ. ಅದು ತನ್ನಷ್ಟಕ್ಕೆ ತಾನೇ ಟೇಸ್ಟ್ ಬಂದುಬಿಡುತ್ತೆ. ನೀವು ಸ್ವಲ್ಪ ಒಂದು 5-10 ಮಿನಿಟ್ಸ್ ಅದನ್ನು ಕುದಿಸಿ ನೀರು ಹಾಕಿ ಇದು ಮಾಡಿ ಸ್ವಲ್ಪ ತಿನ್ನಾಗಿ ಮಾಡ್ಕೊಳ್ಳಿ. ಸೊ ಪೂರಿ ಜೊತೆಗೆ ಇನ್ನೂ ಟೇಸ್ಟಾಗಿ ಬರುತ್ತೆ. ಅದಾದಮೇಲೆ ನಿಮಗೇನೋ ಈಗಂತೂ ಪೂರಿ ಸಿಗುತ್ತೆ, ಮನೆಯಲ್ಲೇ ಕರಿಬೋದು, ಹೊರಗಡೆ ತರೋದೇನೋ ಅವಶ್ಯಕತೆಯೇ ಇರಲ್ಲ. ಈಗೆಲ್ಲ ಹೋಮ್ ಮೇಡೇ ಪ್ರಿಫರ್ ಮಾಡ್ತಾರೆ. ಈಗಂತೂ ಆಯಿತು, ನೆಕ್ಸ್ಟ್ ಈಗ 15 ಡೇಸ್ ಆಯಿತು ಎಕ್ಸಾಮ್ಸ್ ಮುಗಿದು ಅಂತಂದರೆ ಎಲ್ಲ ಐಟಮ್ಸ್ ಮನೇಲಿ ಬರೇಬೇಕು. ಯಾಕಂದರೆ ಡೈಲಿ ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ಡೇಸ್ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಾರಂತ ಮನೆಯಲ್ಲೇ ತಂದು ಮಾಡೋದು ಬೆಸ್ಟ್ ಅಲ್ವಾ. ಹೋಲಿ ಅಂತೂ ಏನು ಪ್ರಿಪ್ರೇಷನ್ ಏನೂ ಆಗಿಲ್ಲ, ಏನೋ ಯಾಕಂದರೆ ಎಕ್ಸಾಮ್ಸ್ ಇರೋದ್ರಿಂದ. ಸೊ ಏನೋ ಸಂಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮಸಾಲ ಟೇಸ್ಟ್ ನೋಡ್ಬಾ.
ನಮ್ 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 ನಮ್. ಹಾಂ ಏನು ತರಿಸಿಲ್ಲ. ಪ್ಲೇಟ್ನ ಹಾಕ್ಕೊಡ್ತೀನಿ, ಟೇಸ್ಟ್ ನೋಡು. ಮಲ್ಕೊಂಡೆ. Your order masala puri is getting ready. See how much I worked and did this so much. ಸುಮ್ಮನೆ ಕೈ ಆಡಿಸ್ತಾ ಇದ್ದಾನೆ. ಏನಿಲ್ಲ, ನಾನೇ ಎಲ್ಲ ಮಾಡ್ತೀನಿ. ಸ್ಟಾರ್ಟಿಂಗ್ ಪ್ರಣೀತ್ ಸ್ವಲ್ಪ ಕ್ರಿಸ್ಪಿಯಾಗಿ ಕರಿ ಅಂತಂದ, ಸೊ ಹಿಂಗೆ ಸ್ವಲ್ಪ ಬ್ರೌನಿಶ್ ಆಗಿ ಕರೆದೆ. ಅದನ್ನ ನೋಡಿ ಮುರಿಯೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಅಷ್ಟು ಕ್ರಿಸ್ಪಿ ಆಗಿತ್ತು ಅದು. ಅದೇನು ಮಸಾಲ ಹಾಕಿದ್ಮೇಲೆ ಸಾಫ್ಟ್ ಆಗುತ್ತಲ್ಲ ಬಿಡು ಅಂತ ಮಾಡಿ ಮಸಾಲ ಅದೇನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಮಸಾಲ ಹಾಕಿ ಈರುಳ್ಳಿ ಟೊಮ್ಯಾಟೊ ಅದನ್ನ ಮೇಲ್ಗಡೆ ಸೇವು ಎಲ್ಲ ಹಾಕ್ಕೊಂಡ್ರೆ ಸೇಮ್ ನೀವು ಏನು ಹೊರಗಡೆ ಏನು ತಿಂತಿರಲ್ವ ಸೇಮ್ ಅದೇ ಟೇಸ್ಟ್ ಆಗಿದೆ ನೋಡಿ. ಥಿಕ್ನೆಸ್ ಅದೆಲ್ಲ ಸ್ವಲ್ಪ ಪ್ರಣೀತಿಗೆ ಸ್ವಲ್ಪ ಥಿಕ್ನೆಸ್ ಬೇಕು ಅಂತ ಅವನಿಗೆ ಇದು ಮಾಡಿದ್ದೆ. ಅವ್ನು ಹಾಕ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ತಿಂದು ಮಾಡಿಕೊಂಡೆ. ಸೇಮ್ ಅದೇ ಟೇಸ್ಟ್ ಆಗಿತ್ತು, ಸಖತ್ತಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ, ಹಿಂಗೆ ತಿಳಿಸಿ. ಮನೇಲಿ ಮಾಡಿರೋದೇ ಹೈಜೀನ್ ಇರುತ್ತಲ್ವ, ಸೊ ಹಿಂಗಾಗಿ ಆಲ್ಮೋಸ್ಟ್ 70-80% ಇದನ್ನೇ ಆಫ್ ಮಾಡಿ. ಮತ್ತೆ ಕೆಲಸ ಇತ್ತು, ಸೊ ಹಿಂಗಾಗಿ ಮತ್ತೆ ನನ್ನ ಬ್ಯಾಕ್ ಟು ವರ್ಕ್ ಅದೇನಿತ್ತು ಅದೆಲ್ಲ ಮುಗಿಸ್ಕೊಂಡು ಲೇಟಾಗಾದರೆ ಮತ್ತೆ ಲೇಟಾಗಿ ತನಕ ಕೂಡಬೇಕಾಗತ್ತಲ್ಲ, ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಮ್ಯಾನೇಜ್ ಮಾಡಬೇಕು. ಇದು ಅವ್ರ ಅಜ್ಜಿ ಪ್ರಣತಿಗೆ ಭಾಳ ದಿವಸ ಆಯಿತು ನೀಟಾಗಿ ಸ್ನಾನ ಮಾಡ್ಸೋಕ್ಕಾಗಿಲ್ಲ ಅಂತ ಏನು ಅಲ್ಲೇ ಒಂದು ರೂಮಲ್ಲಿ ಅವನಿಗೆ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ರು ನೋಡಿ, ಎಷ್ಟು ಕ್ಲೀನಾಗಿ ಗಸ ತಿಕ್ಕಿ. ಯಾಕಂದರೆ ಅವನು ಅರ್ಜೆಂಟಲ್ಲಿ ಒಂದೊಂದು ಸತಿ ಫೇಸ್ ಹಂಗೆ ವಾಶ್ ಮಾಡ್ಕೊಂಡು ಬರ್ತಾನೋ ಏನು ಮಾಡ್ತಾನೋ ಗೊತ್ತಿರಲ್ಲ. ಸೊ ಹಿಂಗಾಗಿ ಅವಳ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು, ಮೇನ್ ಏನಂತಂದರೆ ಅವನು ಮ್ಯಾಥ್ಸ್ ಮಾಡ್ತಾಯಿದ್ನಲ್ಲ, ಎಲ್ಲ ಕೈಯಲ್ಲಿ ಕಾಲಲ್ಲಿ ಬೋರ್ ಆಗ್ತಾಯಿತ್ತು ಅಂತ ಕಾಲಲ್ಲೆಲ್ಲ ಗೀಚ್ಕೊಂಡು ಬಿಟ್ಟಿದ್ದ. ಸೊ ಹಿಂಗಾಗಿ ಅಮ್ಮ ಮತ್ತು ಕಾಲಿಗೆಲ್ಲ ನೀಟಾಗಿ ತಿಕ್ಕಿ ಕ್ಲೀನ್ ಮಾಡಿ ಹೆಂಗೂ ನೀಟ್ ಹೇಳ್ತಾ ಇದ್ದ. ನನ್ನ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ, ಅವರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಅವರೆಲ್ಲ ಒಂದು ಚಾನಲ್ನ ವಿಸಿಟ್ ಮಾಡ್ತಾರೆ ಬೇಡ ಅಂತಂತ ಹೇಳ್ತಾ ಇದ್ದ. ನಾನು ಅದೇ ಅವನಿಗೆ ಹೇಳ್ತಾ ಇದ್ದೆ, ನೀನೇ ಹೇಳಿದ್ದು ಫಸ್ಟ್ ಚಾನಲ್ ಓಪನ್ ಮಾಡು ಅಂತ, ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಈಗ ವೀಡಿಯೋಸ್ ತೆಗೆದಾಗ ನಾಟಕ ಮಾಡ್ತೀನಂತ ಬೈತಾ ಇದ್ದೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್, ಬಾಯ್.